ದಸರಾ ಕ್ರೀಡಾಕೂಟ ಹೆಸರಿನಲ್ಲಿ ದರ್ಬಾರ್ ಮಾಡಲು ಹೊರಟ ಅಧಿಕಾರಿಗಳಿಗೆ ಕ್ರೀಡಾಪಟುಗಳಿಂದ ಕ್ಲಾಸ್. ಕೊರಟಗೆರೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ನಡೀತಾ ಇದ್ದ ದಸರಾ ಕ್ರೀಡಾಕೂಟ ಸ್ಥಗಿತ. ದಸರಾ ಕ್ರೀಡಾಕೂಟದ ಹಣ ದುರ್ಬಳಕೆ ಕ್ರೀಡಾಪಟುಗಳಿಂದ ಪ್ರೊಟೆಸ್ಟ್. ಕ್ರೀಡಾಪಟುಗಳ ಬೇಸರ. ಗೃಹ ಸಚಿವ ಕ್ಷೇತ್ರದಲ್ಲಿ ಏನಿದು ಅನ್ಯಾಯ? ಕ್ರೀಡಾಪಟುಗಳ ಬೇಸರ. ಗೃಹ ಸಚಿವರ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣ ನಡೆದಿದ್ದು, ಯಾವುದೇ ಮುಂಜಾಗ್ರತಾ ಕ್ರಮಗಳು ಇಲ್ಲದೆ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಹುಟ್ಟುಹಾಕಿದೆ. ಕ್ರೀಡಾಕೂಟ ಆಯೋಜನೆಗೆ ಸರ್ಕಾರದಿಂದ ಹಣ ಬಂದರೂ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನುವಂತಹ ಧೋರಣೆ ಇದೀಗ ವ್ಯಕ್ತವಾಗಿದೆ. ಶಾಲಾ ಮಕ್ಕಳನ್ನ ಕ್ರೀಡಾಕೂಟದ ಮಾರ್ಕಿಂಗ್ ಹಾಗೂ ಸ್ವಚ್ಛತೆ ಮಾಡಲು ಬಳಸಿಕೊಂಡಿದ್ದಾರೆ ಇಲ್ಲಿನ ಶಿಕ್ಷಕರು. ಕ್ರೀಡಾಪಟುಗಳು ಹಾಗೂ ದಸರಾ ಕ್ರೀಡಾಕೂಟದ ಆಯೋಜಕರ ನಡುವೆ ವಾದ ಪ್ರತಿವಾದ ಕೂಡ ಇದೇ ಸಂದರ್ಭದಲ್ಲಿ ನಡೆದಿದೆ. ಮಧ್ಯ ಪ್ರವೇಶಿಸಿದ ಕೊರಟಗೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೂ ಶಾಸಕರ ಆಪ್ತ ಕಾರ್ಯದರ್ಶಿ ನಾಗಣ್ಣ ಕ್ರೀಡಾಪಟುಗಳನ್ನ ಸಮಾಧಾನಪಡಿಸಿದ್ದಾರೆ. ಗೃಹ ಸಚಿವರ ಕ್ಷೇತ್ರವಿದು, ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಹೇಳಿ ಆಯೋಜಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಶಾಸಕರ ಆಪ್ತ ಕಾರ್ಯದರ್ಶಿ ನಾಗಣ್ಣ. ಬರುವ ಭಾನುವಾರ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಕ್ರೀಡಾಕೂಟ ನಡೆಸುವಂತೆ ಆಯೋಜಕರಿಗೆ ಇದೇ ಸಂದರ್ಭದಲ್ಲಿ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದು ದಸರಾ ಕ್ರೀಡಾಕೂಟ ಹೆಸರಿನಲ್ಲಿ ದರ್ಬಾರ್ ಮಾಡಲು ಹೊರಟ ಅಧಿಕಾರಿಗಳ ದುರ್ವರ್ತನೆ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಕೊರಟಗೆರೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ದಸರಾ ಕ್ರೀಡಾಕೂಟವನ್ನು ಸ್ಥಗಿತ ಮಾಡಲಾಗಿದೆ. ದಸರಾ ಕ್ರೀಡಾಕೂಟದ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇಲ್ಲಿನ ಕ್ರೀಡಾಪಟುಗಳು ಅಂತ ಹೇಳಿ ಪ್ರೊಟೆಸ್ಟ್ ಕೂಡ ನಡೆದಿದೆ. ಕೊರಟಗೆರೆ ತಾಲೂಕು ದಸರಾ ಕ್ರೀಡಾಕೂಟ ಇವತ್ತು ಆಯೋಜಿಸಲಾಗಿತ್ತು. ತುಮಕೂರು ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಮಾಡಿದ್ವು. ಆದರೆ ಯಾವುದೇ ಇಂಟಿಮೇಷನ್ ಇಲ್ಲದೆ ಇಲ್ಲಿ ದಸರಾ ಕ್ರೀಡಾಕೂಟ ಮಾಡೋಕ್ಕೆ ಎಲ್ಲ ಇದು ಮಾಡಿದ್ವಿ. ಇಲ್ಲಿ ಸಂಘ ಸಂಸ್ಥೆಗಳು ಮತ್ತು ಕ್ರೀಡಾಪಟುಗಳಿಗೆ ಭಾಳ ನೋವಾಗ್ಬಿಟ್ಟಿತ್ತು ಇವತ್ತು. ಅದಕ್ಕೆಲ್ಲ ಬಂದು ನಾವೆಲ್ಲ ಇವತ್ತು ಒಂದು ಧರಣಿ ಮಾಡ್ಕೊಂಡು ತೊಗೊಂಡಿದ್ವಿ. ಯಾರದೇ ಇಂಟಿಮೇಷನ್ ಇಲ್ಲ, ಯಾರಿಗೆ ಗೊತ್ತಿಲ್ಲದಾಗೆ ನೀವು ಇದು ಮೈಸೂರು ದಸರಾ ಕ್ರೀಡಾಕೂಟ ಅಂದರೆ ನಮ್ಮ ರಾಜ್ಯದ ಒಂದು ಫೆಸ್ಟಿವಲ್ ಗೇಮು, ಅಂದರೆ ನಮ್ಮ ರಾಜ್ಯಕ್ಕೆ ಒಂದು ಹಬ್ಬ ತರೋವಂಥ ಇದು ದಸರಾ. ಅಂದರೆ ಎಲ್ಲ ಅಂದರೆ ಕ್ರೀಡೆನೇ ಅನ್ನೋದಲ್ಲ, ಎಲ್ಲದೂ ಮೈಸೂರಲ್ಲಿ ನಡೀತೈತೆ ಇದು. ಅದಕ್ಕೆ ನಮ್ಗೆ ಭಾಳ ನೋವಾಯಿತು. ಇಲ್ಲೆಲ್ಲ ಗಲಾಟೆ ಮಾಡಿದ್ವಿ. ಈಗ ನಮ್ಮ ಡಾಕ್ಟರ್ ಜಿ ಪರಮೇಶ್ ಸಾಹೇಬರ ಆಪ್ತ ಕಾರ್ಯದರ್ಶಿಗಳಾದಂಥ ನಾಗಣ್ಣ ಸರ್ ಅವರು ಬಂದು ಇಲ್ಲಿ ಕೂಡಲೇ ಅಧಿಕಾರಿಗಳಿಗೆ ಏನು ಕ್ರಮ ತಗೋಬೇಕು ತಗೊಂಡು ಕ್ರಮ ಜರುಗಿಸ್ತೀನಿ ಅಂತೇಳಿ ಈಗಲೇ ಪೋಸ್ಟ್ಪೋನ್ ಮಾಡಬೇಕು ಅಂತೇಳಿ ಹೇಳವ್ರೆ. ನಮ್ಮ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಕ್ರೀಡಾಂಗಣಕ್ಕೆ ಬಹಳ ಅಭಿವೃದ್ಧಿಗೋಸ್ಕರ ನೋಡಿ ಇವೆಲ್ಲ ಶೀಟು, ಇಂಡೋರ್ ಸ್ಟೇಡಿಯಮ್ಮು, ಹಂಗೆ ಟ್ರ್ಯಾಕ್ ಎಲ್ಲ ಮಾಡಬೇಕು ಅಂತ ಹೇಳೋರು. ಬಟ್ ಇಲ್ಲಿ ಏನೋ ದಸರಾ ಮಾಡ್ತೀವಿ ಅಂದಾಗೆಲ್ಲ ಟ್ರ್ಯಾಕೇ ಹಾಕಲ್ಲ. ಕ್ಲೀನಾಗಿ ಒಂದು ಸ್ಟೇಡಿಯಂನ ಸ್ವಚ್ಛವಾಗಿ ಇಟ್ಕೊಂತಿಲ್ಲ. ನಮಗೆ ಭಾಳ ಬೇಜಾರಾಗ್ತೈತೆ ಕ್ರೀಡಾಪಟುಗಳಿಗೆ. ವರ್ಷ ಇದೇ ಆಗ್ತೈತೆ. ಈ ವರ್ಷ ನಮಗೆ ಈಗ ಬಂದು ನಾಗಣ್ಣವ್ರು ಹೇಳವ್ರೆ ಇಲ್ಲೆಲ್ಲ ಕ್ರೀಡಾಪಟುಗಳಿಗೂ ಒಂದು ಇದಾಗ್ತೈತೆ. ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತೇಳಿ ನಾವೆಲ್ಲ ಇದು ಮಾಡ್ತೀವಿ. ದಯವಿಟ್ಟು ಎಚ್ಚರಿಕಬೇಕು ಯುವಜನ ಮತ್ತು ಕ್ರೀಡಾ ಇಲಾಖೆ. ಇವತ್ತು ಪರಮೇಶ್ ಸಾಹೇಬರು ರಾಜ್ಯದಾಗೆ ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ಕ್ರೀಡಾಪಟುಗಳಿಗೆ ಒಂದು ಒಳ್ಳೆ ಹಬ್ಬ ಮಾಡ್ಸೋಣ. ಇಲ್ಲಿ ಕೊರಟಗೆರೆಯಲ್ಲಿ ಸುಮಾರು ಜನ ಕ್ರೀಡಾಪಟುಗಳು ಇದ್ದಾರೆ, ಅಳು ಬಿಟ್ಟಿದ್ದಾರೆ. ಒಳ್ಳೊಳ್ಳೆ ಮನೆ ಎಲ್ಲ ಗಲ್ಡಿ ಎಲ್ಲ ಆಡಿ ಒಳ್ಳೊಳ್ಳೆ ಕಬಡ್ಡಿ ಪ್ಲೇಯರು, ವಾಲಿಬಾಲು, ಹ್ಯಾಂಡ್ಬಾಲ್, ನೆಟ್ಬಾಲು ಎಲ್ಲ ಗೇಮು ಮೈಸೂರು ದಸರಾಗೆ ಹೋಗಿ ಹುಡುಗರು ಆಡೋರವ್ರೆ. ಅವ್ರನ್ನೆಲ್ಲ ಬೆಳೆಸ್ಬೇಕು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಕ ಹೋಗಿ ದಯವಿಟ್ಟು ಈ ಕೊರಟಗೆರೆನ ಕಡೆಗಣಿಸ್ಬೇಡ್ರಿ. ಕ್ರೀಡಾ ಒಂದು ಬಾಲವನ್ನು ನಡ್ಕೊಂಡವ್ರು ಅಷ್ಟೇ, ಇನ್ನೇನು ತಂದಿಲ್ಲ. ಕ್ರೀಡಾ ಸಾಮಗ್ರಿಗಳು ಅಂತೇಳಿ ತಂದು ಕೊಡ್ತೀವಿ ಅಂತ ಹೇಳ್ತಾರೆ, ತಂದು ಕೊಡ್ತಿಲ್ಲ. ಈಗ ನಮ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಕ್ರೀಡೆಗೆ ಕೊರಟಗೆರೆಗೆ ಒಂದು ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನಾವು ಹೇಳ್ತಾ ನಮ್ಮ ಮಾತು ಸರ್. ಅದು ಅವರು ಈಗ ಕೆಲವರು TPO ಮೇಲೆ ಒಬ್ರು ಹೇಳ್ತಾರೆ, ತುಮಕೂರಿಂದ ಬರೋವಂಥ ಇನ್ಚಾರ್ಜರ್ ಮೇಲೆ ಒಬ್ರ ಮೇಲೆ ಒಬ್ರು ಹೇಳ್ಕೊಂಡೆ ಈ ಸ್ಪೋರ್ಟ್ಸ್ನ ಇಷ್ಟು ದಿವಸ ತೊಳ್ಕೊಬಂದ್ಬಿಟ್ರು ದಸರಾ ಸ್ಪೋರ್ಟ್ಸ್ನ. ಈ ಸಲ ಕೇಳಿದ್ಕೆ ಅವರು ಇವ್ರ ಮೇಲೆ ಅವ್ರ ಮೇಲೆ ಹೇಳ್ತಾರೆ. ನಮ್ಮ ಹಣ ಇದು, ನಮ್ಮ ಕ್ರೀಡಾಪಟುಗಳ ಹಣ ಮತ್ತು ಸಾರ್ವಜನಿಕರ ಹಣ ಇದು. ಈ ಸ್ಪೋರ್ಟ್ಸ್ ಹಣವನ್ನು ಸ್ಪೋರ್ಟ್ಸ್ಗೆ ಖರ್ಚು ಮಾಡಬೇಕು. ದಯವಿಟ್ಟು ಯಾವುದೇ ಅಧಿಕಾರಿಗಳು ಯಾರೇ ಇದು ಮಾಡೋಕ್ಕೂ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಒಳ್ಳೆ ಇದು ಕೊಡಬೇಕು. ಮಕ್ಕಳಿಗೆಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ರೆ ನಮಗೊಂದು ಕ್ರೀಡಾಪಟುಗಳಿಗೆ ಖುಷಿ ಇರ್ತೈತೆ. ಆಮೇಲೆ ನಮ್ಮ ಕ್ಷೇತ್ರ ಶಾಸಕರು ಒಂದು ಹೆಮ್ಮೆ ಸಿಗ್ತದೆ. ಅಧಿಕಾರಿಗಳು ಇದು ನಿರ್ಲಕ್ಷಿಸಬಾರ್ದು ಅಂತ ನಾವು ಟೀಚರ್ ಅಲಾಟ್ ಮಾಡೋದು ನಮ್ಗೆ ಹೇಳಿದ ಅಷ್ಟೇ. ಊಟದ್ದು ಸಂಪೂರ್ಣವಾಗಿ ನಿಮ್ಗೆ ತಾನೇ ಜವಾಬ್ದಾರಿ. ಊಟದ್ದು ನಾವು ಹೇಳಿ ಅಂದ್ರೆ ನಾವು ಹೇಳಿದೀವಿ, ಒಪ್ಸಿದ್ವಿ ತಾನೆ. ಪೂರ್ತಿ ಕಾರ್ಯಕ್ರಮ ಬರ್ತಾವ್ರೆ ಸರ್. ನಾನು ಇನ್ಚಾರ್ಜ್ ಯಾರಿಲ್ಲ ಸರ್, ಇನ್ಚಾರ್ಜ್ ಬರ್ತಾವ್ರಿ.
ಸ್ಪೋರ್ಟ್ಸ್ ಇನ್ಚಾರ್ಜ್ ಇವ್ರು ಬರ್ತಾವ್ರ ಈಗ ಇಸ್ಮಾಯಿಲ್. ನಿಮ್ ಪೊಸಿಷನ್ ಏನು? ನನ್ನ ಪೊಸಿಷನ್ ಏನಂತ ಡಿಪಾರ್ಟ್ಮೆಂಟ್ ಇಂದ ಹೋಗಕ್ ಕೇಳಿದ್ರೆ ವಿಸಿಟ್ ಮಾಡ್ಕೊಂಬರಕ್ ಕೇಳಿದ್ರೆ ನಾನು ಬಂದಿದ್ದೀನಿ ಅಷ್ಟೇ. ಏನ್ ಮಾಡಿದ್ರಿ ವಿಸಿಟ್ ಮಾಡಿ ಏನ್ ಮಾಡಿದ್ರಿ ಟ್ರ್ಯಾಕ್ ಹಾಕಿಲ್ಲ. ನಾನು ಹೇಳೋದ್ ಕೇಳಿ, ನೀವು ವಿಸಿಟ್ ಅಲ್ಲಿ ಏನ್ ಗಮನಿಸಿದ್ರಿ? ಏನ್ ಸರ್ ವಿಸಿಟ್ ಮಾಡಿದ್ರಲ್ಲ, ಇಲ್ಲಿ ಏನಿದೆ ಅಂತ ಏನ್ ಗಮನಿಸಿದ್ರಿ? ಗಮನಿಸಿದ್ದೀನಿ ಸರ್. ಗಮನಿಸಿದ ತಕ್ಷಣ ಇವ್ರಿಗೆ ಗಮನಕ್ಕೆ ನಾನು ತಂದಿದ್ದೀನಿ. ಏನು ನ್ಯೂನತೆಗಳು ಕಂಡವಲ್ವಾ? ನ್ಯೂನತೆಗಳು ಕಂಡವಲ್ವಾ? ಖಂಡಿತ ಸರ್, ನಾನು ಹೇಳಿದ್ದೀನಿ. ಏನಂತ ಹೇಳಿದ್ರ ಏನಂತ ಒಂದ್ ನಿಮಿಷ ಏನ್ ಹೇಳಿದ್ರೆ ಹೇಳಿ ಸರ್ ಏನ್ ಹೇಳಿದ್ರೆ ಹೇಳಿ ಸರ್ ಏನ್ ಹೇಳಿದ್ರೆ ಹೇಳಿ ಸರ್ ಕೂಡಲೇ ಹೇಳಿದ್ದೀನಿ, ಮಾರ್ಕಿಂಗ್ ಮಾಡಿಸಿ ಅಂತಾನು ಹೇಳಿ. ಹೇಳಿ ಮುಂದೆ ಹೇಳಿ. ಮಾರ್ಕಿಂಗ್ ಮಾಡ್ಸಕ್ಕೆ ಆಮೇಲೆ ಎಲ್ಲ ಏನ್ ಬರ್ತೋ ತಂಡಗಳ ನೋಂದಣಿ ಮಾಡ್ಕೊಂಡು ಕಾರ್ಯಕ್ರಮ ಯಶಸ್ವಿ ಪ್ರಚಾರ ಕೊಡಕ್ ಹೇಳಿದ್ರ ಇಲ್ವಾ? ಪ್ರಚಾರ ಕೊಡಕ್ಕೂ ಹೇಳಿದೀವಿ. ಪ್ರಚಾರ ಕೊಟ್ಟಿರೋದಕ್ಕೆ ಸಂಪೂರ್ಣ ಚಿಕ್ತಿಮ ಪ್ರತಿಯೊಂದು ಇದಕ್ಕೆ ತಲುಪಿಸಿದ್ದಾರೆ. ಯಾರು ತಲುಪಿಸ್ತೀವಿ ಬರ್ತಾವ್ರೀಗ. ನಿಮ್ಗೆ ಏನ್ ಹೇಳಿದ್ರಪ್ಪ ಕ್ರೀಡಾಪಟುಗಳು ಬರಪ್ಪ ಮುಂದೆ? ಅದೇ ಅಣ್ಣ, ನನ್ಗೆ ಇವ್ರು ಹೇಳೋರು ನೀನೇ ಕರ್ಕ ಬಂದ್ ಆಡ್ಸು ಅಂತ ಹೇಳೋರು. ಆ ತರ ಯಾರಿಗೂ ಹೇಳಿಲ್ಲ. ಇಲ್ಲ ಅವ್ರ ಅಣ್ಣ ಸಾಕ್ಷಿಗೆ ಬೇರೆ ಯಾರು ಇರೋದು. ಬರ್ತಾರೆ ಸರ್ ಒಂದ್ ನಿಮಿಷ ಬನ್ನಿ ಸರ್. ಕರ್ಸಿ ಮಕ್ಕಳ ಕೈಲಿ ದಯಮಾಡಿ ಹೇಳ್ತೀನಿ, ಇವರೇ ಇದಾರೆ ಕೇಳಿ. ಈಗ ನಾನು ಟ್ರ್ಯಾಕ್ಗೆ ಆಫೀಸಿಂದ ಕರೆಸ್ತೀನಿ ಅಂತ ಇದು ತೋರಿಸ್ತೀನಿ ಸರ್. ಫೋನ್ ಆಗಿ ಈಗ ಹಾಕಿಸ್ಕೊಂಡು ತೋರಿಸ್ತೀನಿ ಅಲ್ಲಿ ತೋರಿಸ್ರಿ ಈಗ ಲೆಕ್ಕನಿಂದ ನಮ್ಗೆ ಕೊಡ್ಬೇಡ್ರಿ. ನೀವ್ ಯಾರು ಕರೆದು ಮೀಟಿಂಗ್ ಮಾಡಿ ಏನ್ ಮಾಡಿದೀರ ಸ್ಪೋರ್ಟ್ಸ್ ಇಂದ? ಸಾಹೇಬ್ರೆ ಬರ್ತಾರೆ ಬಂದ್ರಿ ನೀವು ಸಾಹೇಬ್ರೆ ಬರ್ಬೇಕಾಯ್ತು. ಬರ್ತಾವ್ರೆ ಸರ್. ಕೊರಟಗೆರೆ ನಗರದಲ್ಲಿ ಇವತ್ತು ದಸರಾ ಕ್ರೀಡಾಕೂಟ ಇತ್ತು. ಆ ಇಲಾಖೆಯರ ನೆಗ್ಲಿಜೆನ್ಸಿಯಿಂದ ಇವತ್ತು ವ್ಯವಸ್ಥೆ ಸರಿಯಾಗಿಲ್ಲದೆ ಇರೋದ್ರಿಂದ ಎಲ್ಲ ನಮ್ಮ ಪರಮೇಶ್ ಸಾಹೇಬರ ಅಭಿಮಾನಿಗಳು ಮತ್ತು ಕ್ರೀಡಾಪಟುಗಳು ಇವತ್ತು ಭಾಳ ಜನಸಂಖ್ಯೆ ಸೇರಿದ್ರು, ಬಟ್ ಇಲ್ಲಿ ವ್ಯವಸ್ಥೆ ಇರೋದ್ರಿಂದ ಇವತ್ತು ತೊಂದರೆ ಆಗಿದೆ. ಅದರಿಂದ ಮುಂದಿನ ಭಾನುವಾರ ಸುಸಜ್ಜಿತವಾಗಿ ಏನು ದಸರಾ ಹಬ್ಬದ ಕ್ರೀಡಾಕೂಟವನ್ನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅವರ ಸಂಬಂಧಪಟ್ಟ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಅದರಿಂದ ಮುಂದೆ ಭಾನುವಾರ ದಿನ ಈ ಕಾರ್ಯಕ್ರಮವನ್ನು ಎಲ್ಲ ಸಾರ್ವಜನಿಕರು, ನಮ್ಮ ಮುಖಂಡರುಗಳೇನು ಕೊರಟಗೆರೆ ಕ್ಷೇತ್ರ ಇದ್ದಾರೆ ಮತ್ತು ನಗರದಲ್ಲಿದ್ದಾರೆ, ಅವರ ನೇತೃತ್ವದಲ್ಲಿ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ ಚೆನ್ನಾಗಿ ಮಾಡೋಣ ಅಂತೇಳಿ ಮತ್ತು ನಿಮ್ಮೆಲ್ಲರ ಸಹಕಾರ ಬೇಕಂತೇಳಿ ಕೋರ್ತೇನೆ. ಸತ್ಯ ನೀವು ಹೇಳ್ತಿರೋದು ಅಕ್ಷರ ಸತ್ಯ. ಇದನ್ನು ನಮ್ಮ ಕ್ಷೇತ್ರ ಎಂಥ ಒಳ್ಳೆಯ ಕ್ಷೇತ್ರ, ಸಚಿವರು ಎಂಥವ್ರು ಅಂತ ಇವರು ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು. ಅವರು ಒಳ್ಳೆತನವನ್ನು ಇವರು ದುರುಪಯೋಗ ಪಡ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಅದು ಆಗಬಾರ್ದು. ಯಾರು ಒಳ್ಳೆ ಮಂತ್ರಿಯಪ್ಪ MLA ಇದ್ದಾಗ ಅವ್ರನ್ನ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡೋಕೆ ಅಧಿಕಾರಿಗಳು. ಅವ್ರು ಕೇಳದೇ ಇದ್ರು ಕೂಡ ಹುಡುಕಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಅಧಿಕಾರಿಯ ಅದು ಕರ್ತವ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. ಅದು ಈ ಥರ ಆಗಬಾರ್ದು. ಮಕ್ಳ ಕೈಯಲ್ಲಿ ಇಲ್ಲ, ಅವರೇ ಇನ್ನು ಮಕ್ಕಳನ್ನ ಹಾಕಿಲ್ಲ, ಅವ್ರ ಸ್ಕೂಲು ಅಂತ ಬಂದು ನೋಡಿದ್ರೆ ಅಂತೇಳಿ ಮಕ್ಕಳೇನು ಬಳಸ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಬಳಸಿಲ್ಲ ಅಲ್ಲ, ಈ ಬಗ್ಗೆ ಖಂಡಿತ ಬಳಸಿದ್ದಾರೆ. ಖಂಡಿತ ಕ್ರಮ ಇದೆ. ಅಲ್ಲೇಳು 9 ಗಂಟೆ ತಿಂಡಿ ಕೊಟ್ಟಿದ್ದಾರಾ? ತಿಂಡಿ ಕೊಟ್ಟಿದ್ದಾರಾ? ತಿಂಡಿ ಏನೂ ಇಲ್ಲ. ಹೇಳೋರ್ ಕೇಳೋರ್ ಒಬ್ರು ಇಲ್ಲ. ವರ್ಷೇಷನ್ ಇದೇ ಆಗಿರೋದು. ವರ್ಷೇಷ ಬಂದು ನಾವು ಕೇಳೋದು ಸುಮ್ಮನೆ ಹೋದ್ ಏನು ನೋಡಿ, ಏನು ಒಂದ್ ಟ್ರ್ಯಾಕ್ ಇಲ್ಲ, ಒಂದ್ ಯಾತುದು ಇಲ್ಲ. ಇಲ್ಲಿ ಸುಮ್ಮನೆ ಸ್ಪೋರ್ಟ್ಸ್ ಅಷ್ಟೇ. ಕಾಟಾಚಾರಕ್ಕೆ ಮೇಷಗಳು ಅಷ್ಟೇ, PT ಮೇಷಗಳು ಯಾರು ಕರೀತಾರೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಾರೆ. ಒಂದು ಏನಿಲ್ಲ, ಒಂದು ಟ್ರ್ಯಾಕ್ ಇಲ್ಲ, ಯಾತುದು ಇಲ್ಲ. ಕೋರ್ಟ್ ಕಟ್ಲಕ್ಕೆ ಒಂದು ದುಡ್ಡು ಹಾಕ್ತವ್ರು ಇಲ್ಲಿ. ಇದಕ್ಕೂ ದುಡ್ಡು ಬರ್ತೈತಾ? ಎಲ್ಲದಕ್ಕೂ ZP ಆಫೀಸಿಂದ ಎಲ್ಲ ಸ್ಯಾಂಕ್ಷನ್ ಆಗ್ತದೆ. ಇದು 47,000 ದುಡ್ಡು ಕೊಡ್ತಾರಣ. ಇದು ರಾಜ್ಯದಾಗೆ ನಮ್ಮ ದಸರಾ ಕ್ರೀಡಾಕೂಟ ಅಂತ ಮಾಡ್ತಾರೆ. ಫೆಸ್ಟಿವಲ್ ಗೇಮ್ ಇದು. ಯಾವ್ದೇ ಎಲ್ಲ ಯಾರು ಬಂದ್ಬೇಕಾದ್ರೂ ಆಡ್ಬೋದು. ಬಟ್ ಇಲ್ಲಿ ನಾವು ಫೆಸ್ಟಿವಲ್ ಗೇಮ್ ಮಾಡ್ತಿಲ್ಲ, ದುಡ್ಡಿನ ಗೇಮ್ ಮಾಡ್ಕೊಂತವ್ರು ಅಷ್ಟೇ. ಲಕ್ಷಾಂತರ ರೂಪಾಯಿ ದುಡ್ಡು ಡ್ರಾ ಹಾಕತ್ತಿಲ್ಲಿ ZP ಆಫೀಸ್. ಟ್ರ್ಯಾಕ್ ಹಾಕಕ್ಕೂ ದುಡ್ಡು ಕೊಡ್ತಾರಣ. ಸ್ಕೂಲ್ ಹುಡುಗರು ಕರೆದು ಆಗಿಸ್ತಿರೋದು.